ಇವತ್ತು ಮೂಡ ಹಗರಣ ವಾಲ್ಮೀಕಿ ಹಗರಣ ಭ್ರಷ್ಟ ಸರ್ಕಾರ ಅದು ಸನ್ನಿವೇಶ ಬದಲಾವಣೆ ಆಗಿದೆ. ಅದು ಸನ್ನಿವೇಶ ಬದಲಾವಣೆ ಆಗಿದೆ. ಅದೇ ಅಧ್ಯಕ್ಷರೇ, ಈ ಎಲ್ಲ ಹಗರಣ ಭ್ರಷ್ಟಾಚಾರ ಅಲ್ವೇನು? ವಾಲ್ಮೀಕಿ ಹಗರಣ, ಮೂಡ ತಾವು ಫೋನ್ ಟ್ಯಾಪಿಂಗ್ ಬಗ್ಗೆ ತಾವು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಫೋನ್ ಟ್ಯಾಪಿಂಗ್ ದಾಖಲೆಗಳು ಬಿಡುಗಡೆ ಮಾಡ್ಬೇಕು. ತಾವೇನ್ ಹೇಳಿದ್ದೀರಾ ದಾಖಲೆಗಳು, ಯಾರ್ಯಾರು ಫೋನ್ ಟ್ಯಾಪ್ ಆಗಿದೆ, ಏನ್ ಮಾಡಿದ್ದಾರೆ, ದಯವಿಟ್ಟು ಬಿಡುಗಡೆ ಮಾಡಿ. ಇಲ್ಲ ಅಂದ್ರೆ ಅದು ಮತ್ತೆ ಕಡಿತಕ್ಕೆ ಅದು ಮತ್ತೆ ಮಾನ್ಯ ಅಧ್ಯಕ್ಷರೇ ಆ ಸನ್ನಿವೇಶ ಬೇರೆ. ನೀವು ಮಾತಾಡಿದೆಲ್ಲ ಸರಿ, ಮರ್ತೋಗುತ್ತೆ ಇದೆಲ್ಲ ಸರಿ. ಸನ್ನಿವೇಶ ಈಗ ಇವತ್ತು ಸನ್ನಿವೇಶ ಅವತ್ತಿನ ಸನ್ನಿವೇಶ 2011ರಲ್ಲಿ ನಾನು ಆಗ ಪಾದಯಾತ್ರೆ ಮಾಡಿದ್ದೆ. ಕೇಳಪ್ಪ ಇಲ್ಲಿ, ಅದಕ್ಕೆ ನೀವಿದ್ದ ಪಾದಯಾತ್ರೆ ಮಾಡಕ್ಕೆ ನೀವು ಹೋಗಿದ್ದೋ ಸರ್? ನಾವು ಇದ್ದೋ ಸರ್. ಅವ್ರ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡಿದ್ದೆ ಅವತ್ತು. ಇವರ ಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ರು. ಕೇಳಪ್ಪ ಇಲ್ಲಿ, ಬಹಳ ಮೈನಿಂಗ್ ನಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಮೈನಿಂಗ್ ಇದು ಕೊಟ್ಟಿದ್ರು. ಅವತ್ತು ನಾನು ಪಾದಯಾತ್ರೆ ಮಾಡಕ್ ಹೋದೆ. ಇನ್ನು ನಿಲುವಳಿ ಸೂಚನೆ ಮೂಲಕ ಒಂದು ಇಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೆ. ಯಾವುದ್ರ ಬಗ್ಗೆ? ಗವರ್ನರ್ ಸಂತೋಷ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ರು, ಲೋಕಾಯುಕ್ತರಾಗಿ ಅವರು ಒಂದು ವರದಿ ಕೊಟ್ಟಿದ್ರು. ಆ ವರದಿ ಮೇಲೆ ಇಲ್ಲಿ ಚರ್ಚೆ ಆಗಿತ್ತು, ಇದೇ ಸದನದಲ್ಲಿ ನಾನು ಚರ್ಚೆ ಆಗಿದ್ದೆ. ಆಗ ನಾನು ಇದು ಭ್ರಷ್ಟ ಸರ್ಕಾರ, ಲೋಕಾಯುಕ್ತರು ಏನಂತ ಹೇಳಿದ್ರು ಅಂತಂದ್ರೆ, ಬಳ್ಳಾರಿ ಮತ್ತೆ ಸದನ ತಪ್ಪು ನಿಮ್ಗೆ ಅವರು ಕೇಳಿ ಅವ್ರನ್ನ, ನೀವು ಅವಾಗ ಪಾದಯಾತ್ರೆನೇ ಮಾಡಿರ್ಲಿಲ್ಲ. ಏನಂತ ಪಾದಯಾತ್ರೆನೇ ಮಾಡಿರ್ಲಿಲ್ಲ. ಇದು ಸಿಚುಯೇಷನ್ ಡಿಫರೆಂಟ್ ಆಗಿರ್ಲಿಲ್ಲ. ಅವತ್ತಿನ ಸಿಚುಯೇಷನ್ ಏನು ಇಲ್ಲ ಸರ್. ಅವತ್ತು ಈ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ. ನಾನು ಹೇಳಿದ್ದಲ್ಲ, ಸಂತೋಷ್ ಲಾಡ್ ಅವರು ಹೇಳಿದ್ರು 2011 ಜನವರಿ. ಪಾದಯಾತ್ರೆ ಮಾಡಿದ್ದೆ, ವರದಿ ಬಂದಿತ್ತು. ಆ ವರದಿ ಮೇಲೆ ಹೇಳಿದ್ದದು. ವರದಿ ಆದ್ಮೇಲೆ ನಾನು ಪಾದಯಾತ್ರೆ ಮಾಡಿದ್ದೆ 2010 ಪಾದಯಾತ್ರೆ ಮಾಡಿದ್ದು. ಒಂದು ನೀವೇ ಹೇಳ್ಬಿಟ್ರೆ ಆಯ್ತು. ಸದನದಲ್ಲಿ ನಡೀತಲ್ಲ, ಅದೆಲ್ಲ ಒಳ್ಳೇದಲ್ಲ. ಅದಕ್ಕೆ ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ತಾವ್ ಹೇಳ್ಬಿಟ್ರೆ ಮುಗಿದೋಯ್ತು. ಅದರಿಂದ ವಿಷಾದ ಆ ಸಿಚುಯೇಷನ್ ಬೇರೆ, ಆಗಿರೋ ಘಟನೆ ಸಿಚುಯೇಷನ್ ಬೇರೆ. ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡಕ್ ಆಗಲ್ಲ. ಟೆನ್ನಲ್ಲಿ ಮುಂದಾಗಿರೋದು ಯಾವಾಗ? ಆಯ್ತು, ಅಷ್ಟು ಪ್ರತಿಪಕ್ಷ ನಾಯಕರ ಭಾಷಣ ಮುಂದುವರಿಸಿ. ಸರ್, ಸಭಾಧ್ಯಕ್ಷರೇ, ಅವರು ಪಾದಯಾತ್ರೆ ಮಾಡಿದ್ದು 2010 ಜುಲೈಯಲ್ಲಿ. 2010 ಜುಲೈನಲ್ಲಿ ಸದನಕ್ಕೆ ಅವರು ತಪ್ಪು ಸಂದೇಶ ಕೊಡೋದು ಮುಖ್ಯಮಂತ್ರಿಗಳು ಬೇಡ. ಅವರು ಪಾದಯಾತ್ರೆ ಮಾಡಿದ್ದಕ್ಕೆ ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗೆ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆ ಅವ್ರು ನಾಚಿಕೆ. ಮತ್ತೆ ಯಾವ್ಯಾವ ಸಂಬಂಧ ಇದಕ್ಕೆಲ್ಲ ಅದಕ್ಕೆ ಅಲ್ಲ. ದಿನೇಶ್, ಅಲ್ಲ ಅಲ್ಲ, ನಿಮ್ಗೆ ಕ್ಯಾನ್ಸಲ್ ಮಾಡಿಬಿಟ್ರು. ಸಂತೋಷ್ ಲಾಡ್ ಅವರು ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.